ರಾಜ್ಯದಲ್ಲಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಕುಡಿಯೋ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಕೆಆರ್ಎಸ್ ನೀರನ್ನ ತಮಿಳುನಾಡಿಗೆ ಹರಿಸಿದ್ರು ಅನ್ನೋ ವಿಚಾರಕ್ಕೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಘುರಾಮ್. ನೋಡಿ, ರಾಜ್ಯದಲ್ಲಿ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ. ನೀರಿಲ್ಲದೆ ಜನ ಒದ್ದಾಡುವಂತ ಪರಿಸ್ಥಿತಿ ಇದೆ. ಹೀಗಿರುವಾಗ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋ ಆರೋಪಕ್ಕೆ ರಿಪಬ್ಲಿಕ್ ಕನ್ನಡದ ಮೂಲಕ ಕಾವೇರಿ ನೀರಾವರಿ ಅಧಿಕಾರಿ ರಘುರಾಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀರು ಬಿಟ್ಟಿಲ್ಲ, ನಾವು ಕೆಆರ್ಎಸ್ ಡ್ಯಾಮ್ನಿಂದ ತಮಿಳುನಾಡಿಗೆ ನೀರನ್ನ ನಾವು ಬಿಟ್ಟಿಲ್ಲ. ರಾಜ್ಯದಲ್ಲಿ ಪರಿಸ್ಥಿತಿ ತುಂಬಾ ಗಂಡಾಂತರ ಇದೆ. ಹೀಗಿರುವಾಗ ನೀರು ಬಿಡೋದು ಕೂಡ ಇಲ್ಲ ನಾವು. ಹೀಗೊಂದು ಆರೋಪ ಇತ್ತು. ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದಾಗ ಅವರು ಹೀಗೆ ಹೇಳಿದ್ದಾರೆ, ನಾವು ನೀರು ಬಿಟ್ಟಿಲ್ಲ, ನೀರಿನ ಸಮಸ್ಯೆಯನ್ನು ಸರಿಪಡಿಸಲು ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಬೆಂಗಳೂರಿಗೆ ನೀರು ಹರಿಸುವ ಶಿವ ಡ್ಯಾಮ್ನಿಂದ ನೀರಿನ ಮಟ್ಟ ಕುಸಿದಾಗಿದೆ. ಬೆಂಗಳೂರಿಗೆ ನೀರು ಪಂಪ್ ಮಾಡಲು ಕೆಆರ್ಎಸ್ನಿಂದ ನೀರು ಬಿಡುಗಡೆ ಮಾಡಿದ್ದೀವಿ. ಶಿವ ಅಣೆಕಟ್ಟೆಗೆ ಒಟ್ಟು 4,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಸೋಮವಾರ ಬೆಳಿಗ್ಗೆ ವೇಳೆಗೆ ಶಿವ ಅಣೆಕಟ್ಟೆ ಸಂಪೂರ್ಣವಾಗಿ ತುಂಬಲಿದೆ ಅಂತೇಳಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಕಾವೇರಿ ನೀರಾವರಿ ಅಧಿಕಾರಿ ರಘುರಾಮ್ ಹೀಗಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದಾರೆ ಎನ್ನುವಂತ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಈ ಬಿಜೆಪಿಯ ಆರೋಪಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಬುದ್ಧಿಭ್ರಮಣೆ ಆಗಿದೆ ಎನ್ನುವಂತ ಮುಖಾಂತರ ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಮಗೆ ಕುಡಿಯಲು ನೀರಿಲ್ಲ, ತಮಿಳುನಾಡಿಗೆ ಯಾಕೆ ಬಿಡೋಣ? ಶಿವಂ ಡ್ಯಾಮ್ನಲ್ಲಿ ನೀರೆತ್ತಲು ನೀರು ಹರಿಸಲಾಗಿದೆ. ನಮ್ಮ ರೈತರಿಗೆ ನಮ್ಮ ಕೈಲಿ ನೀರು ಕೊಡಲು ಆಗಲ್ಲ ಎನ್ನುವ ಮುಖಾಂತರ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಮಾಡ್ತಾ ಇದೆ. ಈ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರ್ತಾ ಇದ್ದಾರೆ. ನೋಡಿ, ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಬಿಟ್ಟಿದ್ದಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ಕೆ ಹೋಗೋಣ? ಇನ್ನು ಶಿವಾಗೆ ಅದು ತುಂಬಬೇಕಾದ್ರೆ ನೀರು ಬರ್ಬೇಕಾದ್ರೆ ಇನ್ನು 2 ಅಡಿ ಮೇಲೆ ಕಡೆ ಬರಬೇಕು. ನಾನೆಲ್ಲ ಏನೋ ಗಾಬರಿ ಆಗ್ಬಿಟ್ಟು ನಾನೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ಕು ಮತ್ತೊಂದೆಲ್ಲ ನೋಡಿದ್ದೀನಿ, ಎಲ್ಲೂ ಇಲ್ಲ. ನಾವು ಬೆಂಗಳೂರಿಗೆ ಕಾವೇರಿ ನೀರು ವಿಚಾರದಲ್ಲಿ ನಾವು ಭಾಳ ಹುಷಾರಿದ್ದೀವಿ. ನೀರಿದೆ ನಮಗೆ, ಯಾವ ಕಾರಣಕ್ಕೂ ನೀರು ತಮಿಳುನಾಡಿಗಲ್ಲ, ನಮ್ಮ ರೈತರಿಗೂ ನಮ್ಮ ಕೈಲಿ ಬಿಡೋಕ್ಕಾಗಲ್ಲ. ಇರೋ ವಿಚಾರ ಹೇಳ್ತಾ ಇದ್ದೀನಿ. ನಾನು ಮಂಡ್ಯದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡೋಕ್ಕಾಗ್ತಾರ. ಆಂಧ್ರ ಅವರು ತೆಲಂಗಾಣ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ನಿಮ್ಗೆ ಬಿಡ್ತೀವಿ, ನೀವು ನಮ್ಗೆ ಬಿಡಿ ಸ್ವಲ್ಪ ಅಂತ. ಅದು ಕೂಡ ನಾವು ಇಂದ ಆಲೋಚನೆ ಮಾಡ್ತಾ ಇದ್ದೀವಿ. ಚೀಫ್ ಮಿನಿಸ್ಟರ್ಗಳೆಲ್ಲ ಮಾತಾಡಿದ್ರು. ತಮಿಳ್ನಾಡಿಗೆ ಎಲ್ಲಿ ಯಾವ ಲೆಕ್ಕದಲ್ಲಿ ಬಿಡೋಕ್ಕಾಗ್ತದೆ ನೀರನ್ನ? ಇಟ್ ಈಸ್ ನಾಟ್ ಪಾಸಿಬಲ್. ಇದು ಸುಳ್ಳು. ಅವ್ರಿಗೇನಾದ್ರು BJP ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಅವರು ದೇವೇಗೌಡರು ಎಲ್ಲ MP ಗಳು ಹೋಗಿ ಫಸ್ಟು ಮೇಕೆದಾಟು ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ತಾರೆ. ಬೆಂಗಳೂರಿನಲ್ಲಿ ಇವತ್ತು ಜನರಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಪರದಾಡ್ತಿದ್ದಾರೆ. ಇದು ರಿಯಾಲಿಟಿ. ಆದರೆ BWSSP ಹೇಳೋದೇ ಬೇರೆ, ನೀರಿದೆ, ಕಾವೇರಿ ಜಲಾನಯನದಲ್ಲಿ ಕುಡಿಯೋಷ್ಟು ನೀರಿದೆ, ಸಮಸ್ಯೆ ಆಗೋದಿಲ್ಲ, ಯಾರು ಆತಂಕಗೊಳ್ಳಬಾಡಬೇಡಿ ಅಂತೇಳಿ. ಆದರೆ ನೋಡಿ, ನೀವು ಕಣ್ಣು ಬಿಟ್ಕೊಂಡು ನೋಡಿ, ಸಿಲಿಕಾನ್ ಸಿಟಿ ಜನ ಕಂಗಾಲಾಗ್ತಿದ್ದಾರೆ. ಯಾವ್ಯಾವ ಭಾಗದ ಅಂತ ನಾವು ತೋರಿಸ್ತೀವಿ. ಕುಡಿಯೋದಕ್ಕೆ ನೀರಿಲ್ಲದೆ ಬೆಂಗಳೂರಿಗರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಿರಲ್ಲ ಅಧಿಕಾರಿಗಳೇ, ಒಮ್ಮೆ ಗಮನ ಹರಿಸಿ. ಮಾಗಡಿ ರೋಡ್ನ ಮೊದಲ ಕ್ರಾಸ್ನಲ್ಲಿ ಜನ ಯಾವ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಅಂತೇಳಿ. 20 ದಿನದಿಂದ ನೀರಿಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾರೆ ಇಲ್ಲಿನ ಜನ. ಟ್ಯಾಂಕರ್ ನೀರು ಬೇಕು ಅಂದರೆ 5 ದಿನ ಮೊದಲೇ ಬುಕ್ ಮಾಡಬೇಕು. BWSSP ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ. ಕುಡಿಯೋದಕ್ಕೆ ದಿನ ಬಳಕೆಗೆ ನೀರಿಲ್ಲ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಈ ಕಡೆ ಜನ ಆಕ್ರೋಶ, ಆ ಕಡೆ ಅಧಿಕಾರಿಗಳು ಪ್ಯಾನಿಕ್ ಆಗಬೇಡಿ, ನೀರಿದೆ, ನಾವು ಕೊಡ್ತೀವಿ ಅಂತ.
ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಹೇಗಿದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹನಿ ಹನಿ ನೀರಿಗೂ ಕೂಡ ತಾತ್ವಾರ ಎದುರಾಗಿದೆ. ವಾಶ್ರೂಮ್ಗೆ ಹೋಗೋದಕ್ಕೆ, ಟಾಯ್ಲೆಟ್ಗೆ ಹೋಗೋದಕ್ಕೆ ಜನ ಏನು ಮಾಡ್ತಿದ್ದಾರೆ ಗೊತ್ತಾ? ಬೆಂಗಳೂರಿನ ಈ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಅಮಾನವೀಯವಾಗಿದೆ. ನೀರಿಗೆ ಪರದಾಡುವಂಥ ಪರಿಸ್ಥಿತಿ. ಗೃಹ ಬಳಕೆಗೆ ನೀರಿಲ್ಲದೆ ಸಿಟಿ ಮಂದಿ ಪತ್ರಗುಟ್ಟು ಹೋಗಿದ್ದಾರೆ. ಟಾಯ್ಲೆಟ್, ವಾಶ್ರೂಮ್ಗೆ ಮಾಲ್ ಮೊರೆ ಹೋಗ್ತಾ ಇದ್ದಾರೆ ಸಿಟಿ ಜನ. ಬಿಸಿಲಿನ ಬೇಗೆಗೆ ಮಾಲ್ನ ಎಸಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಜನ. ಬೆಳ್ಳಂಬೆಳಿಗ್ಗೆ ಮಾಲ್ಗಳು, ವಾಶ್ರೂಮ್ಗಳು ಫುಲ್ ರಶ್ ಆಗ್ತಾ ಇವೆ. ಪರಿಸ್ಥಿತಿ ತುಂಬ ಗಂಡಾಂತರ ಆಗ್ತಾ ಇದೆ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ. ನೀರಿಲ್ಲದೆ ಏನೂ ಆಗಲ್ಲ, ಒಂದು ಸಣ್ಣ ಕೆಲಸವೂ ಕೂಡ ಆಗಲ್ಲ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ನೀರಿಗೆ ಒದ್ದಾಡುವಂಥ, ನೀರಿಗೆ ಪರಿತಪಿಸುವಂತಹ ಸಂದರ್ಭ ಬಂದಿದೆ ಈಗ ರಾಜ್ಯದಲ್ಲಿ. ಗಂಡಾಂತರದ ಸ್ಥಿತಿ ಇದು. ರಾಜ್ಯದಲ್ಲಿ ಭೀಕರ ಬರಗಾಲ, ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಕೂಡ ತಾತ್ವಾರ. ಈ ಸದ್ಯಕ್ಕೆ ಹೇಗಿದೆ ಹಾಗಾದ್ರೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸವಿತಾ ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸವಿತಾ, ಏನ್ ಕತೆ ಇದು? ಹೀಗೆ ಮುಂದುವರಿದ್ರೆ ಹೇಗೆ ಅಂತ? ರಂಜಿತ್, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಏರಿಯಾ ಜನರು ಖಾಲಿ ಬಿಂದಿಗೆ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ನೀರು ಕೊಡಿ ಸ್ವಾಮಿ, ಯಾವ ಭಾಗ್ಯಗಳು ಬೇಡ ಅಂತ ಒಂದ್ ಕಡೆ ಆದ್ರೆ, ಇನ್ನ ಪ್ರಮುಖವಾಗಿ ಕುಡಿಯೋ ನೀರು ಅಷ್ಟೇ ಅಲ್ಲದೆ ಗೃಹ ಬಳಕೆಗೂ ನೀರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮಾಲ್ಗಳ ಮೊರೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ವೀಕೆಂಡ್ ಸಮಯದಲ್ಲಿ ಮಾಲ್ಗಳು ಕ್ರೌಡ್ ಇಂದ ತುಂಬಿ ತುಳುಕ್ತಾ ಇದ್ರು ಜನರೆಲ್ಲರೂ. ಆದ್ರೆ ಈಗ ಬೆಳಗ್ಗೆನೆ ಮಾಲ್ಗಳೆಲ್ಲ ಫುಲ್ ರಶ್ ಆಗಿದ್ದಾವೆ. ಕಾರಣ ನೋಡ್ತಾ ಹೋದ್ರೆ ತಮ್ಮ ಈ ಕಾರ್ಯಗಳಿಗೆ ಅಂದ್ರೆ ವಾಶ್ರೂಮ್ ಬಳಕೆಗೆ ಜನರು ಮಾಲ್ ಮೊರೆ ಹೋಗ್ತಾ ಇದ್ದಾರೆ. ಮಾಲ್ನಲ್ಲಿ ಪ್ರತಿದಿನ ಎಷ್ಟು ನೀರು ಖರ್ಚಾಗ್ತಿತ್ತು, ಈ ಒಂದು ವಾರದಲ್ಲಿ ಅದಕ್ಕಿಂತ ಜಾಸ್ತಿ ಖರ್ಚಾಗ್ತಿದೆ ಅನ್ನೋ ಅನಿಸಿಕೆ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಹೊರಗಡೆ ಬಿಸಿಲು, ಮನೇಲಿ ನೀರಿಲ್ಲ. ಈ ಒಂದು ಕಾರಣದಿಂದಾಗಿ ಜನರು ಮನೆ ಪಕ್ಕದಲ್ಲಿರುವಂತಹ ಮಾಲ್ಗಳಿಗೆ ಹೋಗ್ತಾ ಇದ್ದಾರೆ. AC ರೂಮ್ ಕೆಳಗೆ ಕೂಡ್ತಾರೆ. ನೀರಿರೋ ಕಾರಣದಿಂದಾಗಿ ಮಾಲ್ನಲ್ಲಿ ವಾಶ್ರೂಮ್ಗೆ ಹೋಗುವಂತಹ ಪರಿಸ್ಥಿತಿ ಬೆಂಗಳೂರಿನ ಜನರು ಎದುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋದ್ರೆ BWSSB ಅಧಿಕಾರಿಗಳು ಹೇಳ್ತಾರೆ, ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಾರೆ BBMP ಜೊತೆ ಸೇರಿ. ನೀರಿನ ಸಮಸ್ಯೆ ಆಗಲ್ಲ, ಬೆಂಗಳೂರಿಗೆ ಕುಡಿಯುವ ನೀರಿನ ಅಭಾವ ಆಗಲ್ಲ, ನಮಗೆ ನೀರಿದೆ, ಬೆಂಗಳೂರಿಗೆ ಪೂರೈಕೆ ಮಾಡುವಷ್ಟು ನೀರಿದೆ ಅಂತ ಬಾಯ್ಮಾತಿಗೆ ಹೇಳ್ತಾರೆ ಹೊರತು ರಿಯಾಲಿಟಿಯನ್ನ ನೋಡ್ತಾ ಹೋದ್ರೆ ಈ ಒಂದು ಕಷ್ಟದ ಪರಿಸ್ಥಿತಿಯನ್ನ ಜನರು ಎದುರಿಸ್ತಾ ಇದ್ದಾರೆ. ಕುಡಿಯೋಕ್ಕೂ ನೀರಿಲ್ಲ, ಗೃಹ ಬಳಕೆಗೂ ನೀರಿಲ್ಲ, ಮುಖ ತೊಳೆಯೋಕ್ಕೂ ನೀರಿಲ್ಲ, ಸ್ನಾನಕ್ಕೂ ನೀರಿಲ್ಲ, ಮಕ್ಕಳು ಶಾಲೆಗೂ ಹೋಗ್ತಿಲ್ಲ ಅನ್ನೋ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ರಂಜಿತ್. ಓಕೆ ಸವಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.